ನಮಸ್ಕಾರ. ನಾನು ನಿಮ್ಮ ಗೆಳೆಯ ಶಂಕರ್ ಮಾತಾಡ್ತಿದ್ದೀನಿ. ಇವತ್ತು TMW ಆಟೋಮೊಬೈಲ್ ಕಡೆಯಿಂದ ಒಂದು ಗಿಫ್ಟನ್ನ ಕೊಡ್ತೀನಿ ಅಂತ ಹೇಳಿದ್ವಿ. ಅಂದರೆ ಒಂದು ಪ್ರಶ್ನೆ ಕೇಳಿದ್ವಿ, ಆ ಪ್ರಶ್ನೆ ಬಗ್ಗೆ ಉತ್ತರ ಕೊಟ್ಟವರಿಗೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ವಿ. ಅಂದರೆ ಇದೇ ಬೋರ್ ಕಿಟ್ಟು. ಈ ಬೋರ್ ಕಿಟ್ಟು ಯಾವ ಗಾಡಿದು ಅಂತ ಕೇಳಿದ್ವಿ. ಕರೆಕ್ಟಲ್ಲ? ಎಲ್ಲರೂ ಉತ್ತರನ ಕೊಟ್ಟಿದ್ದೀರಾ. ಫಸ್ಟ್ ಆಫ್ ಆಲ್ ಕರೆಕ್ಟು ತಪ್ಪು ಎಲ್ಲರಿಗೂ ಒಂದು ಧನ್ಯವಾದಗಳು ಮತ್ತು ಹ್ಯಾಪಿ ಯುಗಾದಿ, ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ಮತ್ತು ಈ ಬೋರ್ ಕಿಟ್ಟು ಆನ್ಸರ್ ಕೊಟ್ಟಿರೋರಿಗೆ ಒಂದು ಒಳ್ಳೆ ಬಹುಮಾನನ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಇವತ್ತು ಅದ್ರ ಬಗ್ಗೆಯೂ ಕೂಡ ಇವತ್ತು ನಿಮ್ಮ ಅಡ್ಮಿಟ್ ಮಾಡ್ತಾರೆ, ಅನೌನ್ಸ್ ಮಾಡ್ತಾರೆ. ಹೀರೋ ಗಾಡಿದು ಅಂತ ಹೇಳಿದ್ವಿ. ಕರೆಕ್ಟಲ್ಲ? ಅದು ಯಾವ ಗಾಡಿದು ಅಂತ ಹೇಳಿದ್ವಿ, ಹೀರೋ ಗಾಡಿ ಅಂತ ಹೇಳಿದ್ವಿ. ಬಟ್ ಆದರೆ ಹೀರೋದಲ್ಲಿ ಹಲವಾರು ಗಾಡಿಗಳು ಇರ್ತದೆ. ಬಟ್ ಅದು ಯಾವ ಗಾಡಿ ಅಂತ ಗೊತ್ತಾಗಬೇಕಲ್ಲ. ಹೀರೋ ಪ್ಯಾಷನ್ ಪ್ರೋ BS6 ಗಾಡಿ. ಯಾವ ಗಾಡಿ ಇದು? ಹೀರೋ ಪ್ಯಾಷನ್ ಪ್ರೋ BS6 ಗಾಡಿ. ಅಂದರೆ ಇದನ್ನು ಅರ್ಥ ಮಾಡ್ಕೊಳ್ಳಿ. ಹೀರೋ ಪ್ಯಾಷನ್ ಪ್ರೋ BS6 ಗಾಡಿದು. ಇದು ಬಂದು ಬೋರ್ ಕಿಟ್. ಆ ಗಾಡಿದೆ ಈ ಬೋರ್ ಕಿಟ್. ಓಕೆ, ಇದೇ ಗಾಡಿದೆ ಈ ಬೋರ್ ಕಿಟ್. ಬಟ್ ಈ ಬೋರ್ ಕಿಟ್ಟಲ್ಲಿ ಒಂದು ಪ್ಯಾಷನ್ಗೂ ಇದಕ್ಕೂ BS6ಗೂ ಒಂದು ಕೆಲವು ವ್ಯತ್ಯಾಸಗಳು ಇರ್ತವೆ. ಬಟ್ ಆ ವ್ಯತ್ಯಾಸಗಳು ಏನು ಇರೋದ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ, ನಮ್ಮ ಟೆಕ್ನಿಕಲ್ ವೀಡಿಯೋದಲ್ಲಿ ನಿಮಗೆ ಏನೇನು ಅಂತ ಡೀಟೇಲ್ಸು ಖಂಡಿತಗಳು ಕೊಡ್ತೀವಿ. ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಫುಲ್ ಡೀಟೇಲಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಬಟ್ ಇವಾಗ ಒಂದು BS6 ಗಾಡಿದು ಆನ್ಸರ್ ಯಾವುದಂದರೆ ಪ್ಯಾಷನ್ ಪ್ರೋ BS6 ಗಾಡಿದು. ಸಿಂಪಳಾಗಿ ಹೇಳ್ಬೇಕಂದ್ರೆ ಇದ್ರದ್ದು ಏನಂದರೆ ಪಿಸ್ಟನ್ ಸೈಜು ಮತ್ತು ಸ್ಟೋಕ್ ಲೆಂತ್ ಬಗ್ಗೆ ಹೇಳ್ತೀನಿ. ಅಂದರೆ ಪಿಸ್ಟನ್ ಸೈಜು 50 mm ಇರುತ್ತೆ. ಬಟ್ ಇದರಲ್ಲಿ ಸ್ಟೋಕ್ ಲೆಂತ್ 57.8 mm ಇರುತ್ತೆ. ಬಟ್ ಆವಾಗ ಚೇಂಜ್ ಆದಾಗ ಏನಾಗುತ್ತೆ ಅಂದರೆ 113 cc ಬರುತ್ತೆ. ಅಂದರೆ ಇದು 115 cc ಕ್ಯಾಟಗರಿ. ಯಾಕಂತ ಹೇಳ್ತೀನಿ ಅಂದರೆ ಬೋರ್ನ್ ಡಯಾಮೀಟರ್ ಸೇಮ್ ಇರುತ್ತೆ. ಇವಾಗ ಆಕ್ಟಿವಾದು ಕೂಡ 50 mm ಇರುತ್ತೆ, ಸ್ಪ್ಲೆಂಡರ್ದು ಕೂಡ 50 mm ಇರುತ್ತೆ. ಬಟ್ ಆದರೆ ಇದು ಬಂದ್ಬಿಟ್ಟು CC ಬಂದು ಅದು ಬಂದ್ಬಿಟ್ಟು ನಿಮಗೆ 98 cc ಇರುತ್ತೆ, 100 cc ಇರುತ್ತೆ. ಬಟ್ ಅಲ್ವಾ? ಬಟ್ ಇದು ಯಾವ ಥರ ಚೇಂಜ್ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಬರೀ ಯಾವತ್ತೂ ಅಷ್ಟೇ ಒಂದು CC ಅನ್ನೋದು ಸಿಲಿಂಡರ್ ಕೆಪಾಸಿಟಿ ಅಂತ ಹೇಳ್ತೀವಿ. ಅಂದರೆ CC ಅನ್ನೋದ್ರೂ ಒಂದು ಸಿಲಿಂಡರ್ ಕೆಪಾಸಿಟಿ ಅಂತ ಹೇಳ್ತೀವಿ. ಬಟ್ CC ಬರೀ ಪಿಸ್ಟನ್ ಮಾತ್ರ ತೊಗೊಂಡ್ರೆ ಮಾತ್ರ CC ಕ್ಯಾಲ್ಕುಲೇಷನ್ ಆಗೋಲ್ಲ. ಮತ್ತು ಇದ್ರದ್ದು ಸ್ಟೋಕ್ ಲೆಂತ್ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇದೆರಡೂ ಸೇರಿದ್ರೆ ಮಾತ್ರ ಒಂದು ಬೋರಿನ ಡಯಾಮೀಟರ್ಸ್, ಅಂದರೆ ಬೋರಿನ ಕೆಪಾಸಿಟಿ ಎಷ್ಟು ಅಂತ ಗೊತ್ತಾಗುತ್ತೆ, ಎಷ್ಟು ಸಿಲಿಂಡರ್ ಕೆಪಾಸಿಟಿ ಎಷ್ಟು ಅಂತ ಗೊತ್ತಾಗುತ್ತೆ. ಬಟ್ ಅದೇ ಥರ ಇದ್ರದ್ದು ಏನು ಮಾಡಿದ್ದಾರೆ ಅಂದರೆ ನಿಮ್ಗೆ ಈ ಗಾಡಿ ಅಂತಲ್ಲ, ಹಲವಾರು ಗಾಡಿಗಳದ್ದು ನಾನು ನಿಮಗೆ ಡೀಟೇಲ್ಸ್ ನೆಕ್ಸ್ಟ್ ಕೊಡ್ತೀನಿ. ಬಟ್ ಇದ್ರದ್ದು ಏನಂದರೆ 50 mm ಬೋರು, ಸ್ಟೋಕ್ ಲೆಂತ್ ಬಂದು 57.8 mm ಇರುತ್ತೆ. ಆವಾಗ ನಿಮಗೆ 115 cc ಆಗುತ್ತೆ. ಓಕೆ, ಮತ್ತು ಇನ್ನೊಂದಂದರೆ TMW ಕಡೆಯಿಂದ ಒಂದು ಗಿಫ್ಟನ್ನ ಕೊಡ್ತೀವಿ. ಬಟ್ ಅದು ನಿಮ್ಮ ಗ್ರೂಪ್ ಅಡ್ಮಿನ್ಗಳು ಅನೌನ್ಸ್ ಮಾಡ್ತಾರೆ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಕರ್ನಾಟಕ ಮೆಕ್ಯಾನಿಕ್ ಗ್ರೂಪ್ಸ್ ಮತ್ತು ಟೂ ವೀಲರ್ ಟೆಕ್ನಿಷಿಯನ್ ಟೀಮ್ಸ್ ಮತ್ತು ಮೆಕ್ಯಾನಿಕ್ ಮಿತ್ರದಲ್ಲಿ ಮತ್ತು ತಮಿಳಲ್ಲೂ ಕೂಡ ಕೇಳಿದ್ದೀವಿ. ಅಂದರೆ TMW ಕರ್ಪಿ ಮೋಳದಲ್ಲಂ ಮತ್ತು ಇನ್ನೊಂದು ಏನಂದರೆ ಮದುರೈ ವಲ್ಲೂನರ್ಗಳು, ಇಷ್ಟು ಗ್ರೂಪಲ್ಲಿ ಕೇಳಿದ್ದೀವಿ. ಎಲ್ಲರಿಗೂ ಕೂಡ ಫಸ್ಟ್ ಯಾರು ಹೇಳಿದ್ರು ಅವ್ರಿಗೆ ಆನ್ಸರ್ ಕೊಟ್ಟಿರೋರಿಗೆ, ಫಸ್ಟ್ ಯಾರು ಆನ್ಸರ್ ಕೊಟ್ಟಿದ್ದಾರಲ್ಲ ಅದು ನಿಮ್ಮ ಗ್ರೂಪ್ ಅಡ್ಮಿನ್ಗಳು ಅನೌನ್ಸ್ ಮಾಡ್ತಾರೆ. ಓಕೆ, ಎಲ್ಲರಿಗೂ ಒಂದು ಆಲ್ ದ ಬೆಸ್ಟ್. ಯಾರಂತ ನೀವು ಬೇಕಾದ್ರೆ ಚೂಸ್ ಮಾಡಿ ನೀವು ಸೆಲೆಕ್ಟ್ ಮಾಡಿ. ಧನ್ಯವಾದಗಳು.